ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಈ ಒಂದು ವಿಡಿಯೋಲ್ಲಿ KSOU ಯೂನಿವರ್ಸಿಟಿಲಿ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ಕ್ವೆಶನ್ ಪೇಪರ್ ಎಷ್ಟು ಮಾರ್ಕ್ಸಿಗಿರುತ್ತೆ, ನಾವು ಎಷ್ಟಕ್ಕೆ ಆನ್ಸರ್ ಮಾಡಬೇಕು ಆ್ಯಂಡ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಸ್ಟಡಿ ಮೆಟೀರಿಯಲ್ಸ್ ಯೂನಿವರ್ಸಿಟಿ ಕಡೆಯಿಂದ ಕೊಡ್ತಾರೆ ಇಲ್ಲ ನಾವೇ ಪರ್ಚೇಸ್ ಮಾಡಬೇಕಾ, ಕ್ವೆಶನ್ ಪೇಪರ್ಸ್ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಕ್ವೆಶನ್ಸ್ಗೆ ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಾನು ನಿಮಗೆ. ಸೊ ದಯವಿಟ್ಟು ಎಂಡ್ವರೆಗೂ ನೋಡಿ. ಈಗ ಎಲ್ಲರಿಗೂ ಒಂದು ಯೋಚನೆ ಇರುತ್ತೆ, ನಾ ಸ್ಪೂನ್ ಫೀಡ್ ಮಾಡೋರು ಎಲ್ಲ ಕ್ಲಾಸ್ ಹತ್ರನೇ ಬಂದು ಅನೌನ್ಸ್ ಮಾಡೋರು ಅಂತ. ಬಟ್ ಇಲ್ಲಿ ಯೂನಿವರ್ಸಿಟಿಲಿ ಲೈಕ್ ಎಲ್ಲ ಕಂಪ್ಲೀಟ್ ಕರೆಸ್ಪಾಂಡೆನ್ಸ್ ಅಂದರೆ ಮನೆಯಿಂದನೇ ಓದ್ಕೋಬೇಕು. ಸೊ ಈ ಥರ ಎಲ್ಲ ಟೆನ್ಷನ್ಸ್ ಎಲ್ಲ ಇರುತ್ತೆ. ಸೊ ಐ ಥಿಂಕ್ ನಾನು ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದ ಹಾಗೆ ಒಂದು ಫಸ್ಟ್ ಸೆಮಿಸ್ಟರ್ ಆ ಥರ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಾನು ಸ್ಟ್ರಗಲ್ ಮಾಡ್ದಂಗೆ ನೀವು ಮಾಡಬಾರ್ದು ಅಂತ ಈ ಒಂದು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಕಷ್ಟ ಅನ್ನಿಸ್ತು ನನಗೆ ಯಾರೂ ಪರಿಚಯ ಇಲ್ಲ, ನಾನೊಬ್ಬಳೇ ಜಾಯ್ನ್ ಆಗಿದ್ದು. ಆ್ಯಂಡ್ ಯಾರಾದರೂ ಕೇಳಬೇಕಂದ್ರೂ ಲೈಕ್ ಹೆಸಿಟೇಷನ್ ಆಗೋದು. ಫಸ್ಟ್ ಸೆಮಿಸ್ಟರ್ ತುಂಬ ಕಷ್ಟ ಇತ್ತು. ಈ ವಿಡಿಯೋ ಮಾಡ್ತಿರೋದಕ್ಕೂ ಅದೇ ಕಾರಣ. ಬಿಕಾಸ್ ನಾನು ಒಂದೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೂ ಅವತ್ತು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. MBA ಜರ್ನಿಲಿ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ. ಲೈಕ್ ಹಾಲ್ ಟಿಕೆಟಿಂದ ಹಿಡಿದು ಫೀಸ್ ಪೇ ಮಾಡೋದು, ತುಂಬ ಅಟೆಂಟಿವ್ ಆಗಿರಬೇಕು ಗ್ರೂಪಲ್ಲಿ. ಆವಾಗಲೇ ಏನು ನೋಟಿಫಿಕೇಷನ್ ಬಂದರೂ ಇಮಿಡಿಯೇಟಾಗಿ ನೋಡಬೇಕು, ರೆಸ್ಪಾಂಡ್ ಮಾಡಬೇಕು. ಅಟ್ಲೀಸ್ಟ್ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿ. ಇವಾಗ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇ ಈ ಥರ ಅಂತ ಹೇಳಿರ್ತಾರೆ. ನೀವೇನು ಮಾಡಿ ಇಮಿಡಿಯೇಟಾಗಿ ಪೇ ಮಾಡಬೇಕು ಆ್ಯಂಡ್ ನೋಡ್ಕೊತಾ ಇರಬೇಕು ಯಾವಾಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ರಿವೈಸ್ಡ್ ಟೈಮ್ ಟೇಬಲ್ ಎಲ್ಲ ಕಳಿಸ್ತಿರ್ತಾರೆ. ಸೊ ನೀವು ತುಂಬ ಅಟೆಂಟಿವ್ ಆಗಿರಬೇಕು ಆ ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ. ಬಿಕಾಸ್ ಓರಲ್ಲಾಗಿ ಹೇಳೋಕ್ಕೆ ಯಾರೂ ಇರಲ್ಲ, ನೀವೊಂದು ಗ್ರೂಪಲ್ಲೇ ಏನೋ ಅಟೆಂಟಿವ್ ಆಗಿದ್ದು ನೋಡ್ಕೊತಾ ಇರಬೇಕು. ಸೊ ಆವಾಗಲೇ ನಿಮ್ಗೆ ಈಸಿ ಅನಿಸುತ್ತೆ. ಆ್ಯಂಡ್ ಎಕ್ಸಾಮ್ ಸೆಂಟರ್ಸ್ ನಾನು ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದಾಗೆ ನೀವು ಎಲ್ಲೆಲ್ಲಿಂದ ಜಾಯಿನ್ ಆಗ್ತಿದ್ದೀರೋ, ಫಾರ್ ಎಕ್ಸಾಂಪಲ್ ಮೈಸೂರು, ಮಂಡ್ಯ ಆರ್ ಹಾಸನ, ಎಲ್ಲಿಂದ ಆದರೂ ಓಕೆ. ಸೊ ಅಲ್ಲಿ ನಿಯರ್ ಬೈ ಸೆಂಟರ್ಸೇ ಆಗ್ತಾರೆ. ನೀವು ಹೋಗಿ KSOU ಅಲ್ಲಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಏನಿಲ್ಲ. ಸೊ ನೀವು ಎಲ್ಲಿದ್ದೀರೋ, ಫಾರ್ ಎಕ್ಸಾಂಪಲ್ ನೀವು ಹಾಸನಲ್ಲಿದ್ದರೆ ಹಾಸನಲ್ಲಿರೋ ನಿಯರ್ ಬೈ ಸ್ಕೂಲ್ಸಲ್ಲೇ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ನಾನು ಬ್ಯಾಂಗ್ಳೂರಿಂದ, ಸೊ ಹಾಗಾಗಿ ನನಗೆ ನೆಲಮಂಗಲ ಸೈಡ್ ಬಿದ್ದಿತ್ತು ಸೆಂಟರು. ಸೊ ನಿಮಗೂ ಅದೇ ರೀತಿಯೇ ಇರುತ್ತೆ. ಟೆನ್ಷನ್ಸ್ ಏನು ತೊಗೊಳ್ಬೇಡಿ, ಆರಾಮಾಗುತ್ತೆ. ಸೆಂಟರ್ಸ್ ಎಲ್ಲ ತಲೆನೇ ಕೆಡ್ಸ್ಕೊಬೇಡಿ. ಆ್ಯಂಡ್ ನಿಮ್ಗೆ ಆ ಒಂದು ಸೆಂಟರ್ ನೇಮ್ ಯಾವುದು ಲೈಕ್ ಗ್ರೂಪಲ್ಲಿ PDF ಅಲ್ಲಿ ಶೇರ್ ಮಾಡ್ತಾರೆ. ಸೊ ನೀವು ಕೇರ್ಫುಲ್ಲಾಗಿ ನಿಮ್ಮ ಪ್ಲೇಸ್ ಯಾವುದು ಅಂತೆಲ್ಲ ನೋಡ್ಕೊಳ್ಬೇಕು. ಸ್ಕೂಲ್ ನೇಮ್ ಎಲ್ಲ ನೋಡಿಕೊಂಡು ನೀವು ಹೋಗಬೇಕಾಗುತ್ತೆ. ಡೇ ಬಿಫೋರ್ ಹೋಗಿ ನೋಡಿಕೊಂಡು, ಅಂದರೆ ನೆಕ್ಸ್ಟ್ ಎಕ್ಸಾಮ್ ಡೇ ದಿವಸ ನಿಮಗೆ ಟಫ್ ಆಗದಿರಂಗೆ 1 ಡೇ ಬಿಫೋರ್ ಹೋಗಿ ಸೆಂಟರ್ ಎಲ್ಲಿದೆ ಏನೋ ಅಂತ ನೋಡ್ಕೊಂಡು ಬಂದರೆ ಆಗುತ್ತೆ. ಸೊ ಅದೇ ನೀವು ಅಟೆಂಟಿವ್ ಆಗಿದ್ದರೆ ಎಲ್ಲ ಸ್ಮೂತಾಗಿ ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಕ್ವೆಶನ್ ಪೇಪರ್ ಬಂದುಬಿಟ್ಟು 80 ಮಾರ್ಕ್ಸ್ಗಿರುತ್ತೆ. 80 ಮಾರ್ಕ್ಸ್ಗೆ ಅದರಲ್ಲಿ ಸೆಕ್ಷನ್ A, ಸೆಕ್ಷನ್ B ಆ್ಯಂಡ್ ಸೆಕ್ಷನ್ C 3 ಸೆಕ್ಷನ್ಸ್ ಇರುತ್ತೆ. ಸೆಕ್ಷನ್ A ಬಂದುಬಿಟ್ಟು ಅದರಲ್ಲಿ ನೀವು 5ಕ್ಕೆ ಆನ್ಸರ್ ಮಾಡಬೇಕು. ಆ್ಯಂಡ್ ಸೆಕ್ಷನ್ Bಯಲ್ಲಿ ಒಟ್ಟು 6 ಕ್ವೆಶನ್ಸ್ ಕೇಳ್ತಾರೆ. ಅದರಲ್ಲಿ ನೀವು 4ಕ್ಕೆ ಆನ್ಸರ್ ಮಾಡಬೇಕು. ಈಚ್ ಕ್ವೆಶನ್ ಕ್ಯಾರೀಸ್ 10 ಮಾರ್ಕ್ಸ್. ಸೆಕ್ಷನ್ A ಅಲ್ಲಿ ಈಚ್ ಮಾರ್ಕ್ಸ್ ಕ್ಯಾರಿ 5 ಮಾರ್ಕ್ಸ್. ಸೊ 25 ಮಾರ್ಕ್ಸ್ ಆಗುತ್ತೆ. ನೀವು ಫಸ್ಟ್ ಪೇಪರಲ್ಲಿ 5 ಕ್ವೆಶನ್ ಆನ್ಸರ್ ಮಾಡಿದ್ರೆ ನಿಮಗಲ್ಲಿ 25 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಸೆಕ್ಷನ್ Bಯಲ್ಲಿ 40 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ 4ಗೆ ಆನ್ಸರ್ ಮಾಡಬೇಕು. ಈಚ್ ಕ್ವೆಶನ್ ಕ್ಯಾರೀಸ್ 10 ಮಾರ್ಕ್ಸ್. ಆ್ಯಂಡ್ ಸೆಕ್ಷನ್ C ಬಂದ್ಬಿಟ್ಟು ಕೇಸ್ ಸ್ಟಡಿ, ಪ್ಯಾರಾಗ್ರಾಫ್ ಆ್ಯಂಡ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಕೇಸ್ ಸ್ಟಡೀಸ್ ಅಂದರೆ ಅದನ್ನು ನೀವು ಪ್ರೂವ್ ಮಾಡಬೇಕು. ಲೈಕ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ, A ಪರ್ಸನ್ ಇಷ್ಟಿರುತ್ತೆ, B ಪರ್ಸನ್ ಹತ್ರ ಇಷ್ಟಿರುತ್ತೆ, ಸೊ ಅವನು ಏನು ಮಾಡಬೇಕಿತ್ತು. ಸೊ ಇದ್ರ ಬಗ್ಗೆ ಕೇಸ್ ಸ್ಟಡಿ ಇರುತ್ತೆ. ಅದನ್ನು ನೀವು ಎಲಾಬ್ರೇಟ್ ಮಾಡಿ ಪ್ರೂವ್ ಮಾಡಬೇಕು. ಯಾವ ಸ್ಟೇಟ್ಮೆಂಟ್ ರಾಂಗ್, ಯಾವ ಸ್ಟೇಟ್ಮೆಂಟ್ ರೈಟ್ ಅನ್ನೋದೇ ಕೇಸ್ ಸ್ಟಡಿ ಇರುತ್ತೆ. ಸೊ ಓವರಾಲ್ ಕ್ವೆಶನ್ ಪೇಪರ್ ಈ ರೀತಿ ಇರುತ್ತೆ. ಆ್ಯಂಡ್ ಪ್ರಾಕ್ಟಿಕಲ್ಸ್ ಕೂಡ ಸೇಮ್ ಇದೇ ಥರನೇ ಪ್ಯಾಟ್ರನಲ್ಲೇ ಬರುತ್ತೆ. ಆ್ಯಂಡ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಕ್ವೆಶನ್ ಪೇಪರ್ ಈಸಿ ಅನ್ನಿಸ್ತು ನನಗೆ. ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ನಾನು ತೊಗೊಂಡಿದ್ದು MBA ಫೈನಾನ್ಸು. ಸೊ ನನಗೆ ಸಮ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಒಂದು ಸ್ವಲ್ಪ ನೆನಪಿತ್ತು. ಹಾಗಾಗಿ ಏನು ಆರಾಮ್ಸೆ ಪಾಸ್ ಮಾಡೋಕ್ಕೊಳಕ್ಕಾಯಿತು. ಆ್ಯಂಡ್ ಇನ್ನೊಂದು ಏನಂದರೆ ಥಿಯರಿ BComಲ್ಲಿ ಏನೇನೆಲ್ಲ ಇರುತ್ತಲ್ವ, ಎಂಟ್ರಪ್ರಿನರ್ಶಿಪ್ ಅಂದರೆ ಏನೋ, ಮ್ಯಾನೇಜ್ಮೆಂಟು ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜಸ್ಸು.
ಸೊ ಇದ್ರ ಬಗ್ಗೆ ಅಲ್ಲಿ ಬೇಸಿಕ್ ಇತ್ತು. ಬಟ್ ಇಲ್ಲಿ MBA ಅಲ್ಲಿ ಏನಿಲ್ಲ, ಇಟ್ಸ್ ಅಡ್ವಾನ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ, ಇನ್ನೇನೇನು ಡಿಫ್ರೆನ್ಸ್ ಇಲ್ಲ. ಅದನ್ನು ಎಲಾಬ್ರೇಟ್ ಮಾಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟಾಕ್ ಎಕ್ಸ್ಚೇಂಜಸ್ನೆಲ್ಲ. ಸೊ ಈಸಿ ಇದೆ MBA, ಕಷ್ಟನೇ ಎಲ್ಲ, ಆರಾಮ್ಸೆ ಪಾಸ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಯಾರೆಲ್ಲ ಇನ್ನು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಆರಾಮ್ಸೆ ಈ ಸಬ್ಜೆಕ್ಟ್ ಅರ್ಥ ಆಗಿಬಿಡುತ್ತೆ. ಐ ಮೀನ್ ಕೆಲ್ಸಕ್ಕೆ ಹೋಗೋರೇ ಅರ್ಥ ಆಗುತ್ತೆ ಅಂತೇನಿಲ್ಲ. ಜಸ್ಟ್ ಇವಾಗ ಒಂದು ಸ್ವಲ್ಪ ಗ್ರೋನ್ ಅಪ್ ಆಗಿದ್ದೀವಿ, ಸೊಸೈಟಿಲಿ ನೋಡ್ತಾ ಇದ್ವಿ ಬಿಸ್ನೆಸ್ ಯಾವ ರೀತಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾವೇನಾದರೂ ಓನ್ ಬಿಸ್ನೆಸ್ ಮಾಡ್ತಿದ್ರೆ ಈ ಎಂಟ್ರಪ್ರಿನರ್ಶಿಪ್ ಎಲ್ಲ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಸಿ ಅನಿಸುತ್ತೆ, ಕಷ್ಟ ಏನಿಲ್ಲ, ಆರಾಮ್ಸೆ ನೀವು ಮಾರ್ಕ್ಸ್ ತೊಗೋಬೋದು. ಆ್ಯಂಡ್ ಇದರಲ್ಲಿ ಗ್ರೇಸ್ ಮಾರ್ಕ್ಸ್ ಕೂಡ ಇರುತ್ತೆ ನಿಮಗೆ, ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂತ 20 ಮಾರ್ಕ್ಸ್ ಇರುತ್ತೆ. ಸೊ ಅದು ಬಿಟ್ಟು ನೀವು 80 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕು. ಅದರಲ್ಲಿ ನೀವು ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 25 ಮಾರ್ಕ್ಸ್. ಸೊ 25 ಮಾರ್ಕ್ಸ್ ನೀವು ತೊಗೋಬೇಕು. ಆ್ಯಂಡ್ ಅದರಲ್ಲಿ ನಿಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಆ್ಯಡ್ ಆಗಿ ಬರುತ್ತೆ. ಈ ಒಂದು ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್ ಏನೋ ಕೊಡ್ತಾರೆ ಅಂದರೆ, 10 ಮಾರ್ಕ್ಸ್ ಸೆಮಿನಾರ್ ಅಟೆಂಡ್ ಮಾಡಬೇಕು, 10 ಮಾರ್ಕ್ಸ್ ನೀವು ಪ್ರಾಜೆಕ್ಟ್ ವರ್ಕ್ ಬರಿಬೇಕು. ಸೊ 10 ಮಾರ್ಕ್ಸ್ ಸೆಮಿನಾರ್ಗೂ ಕೂಡ ನಿಮಗೆ ಆಫ್ಲೈನಲ್ಲಿ ಕಂಡಕ್ಟ್ ಮಾಡ್ತಾರೆ ಸೆಮಿನಾರ್ಸ್ನ. ಅವರು ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ನಿಯರ್ ಬೈ ಇದ್ದಾಗ. ಸೊ ಅವ್ರದ್ದೊಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗಲ್ಲಿ ಅವರು ಸೆಮಿನಾರ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಆಫ್ಲೈನ್ ಸೆಂಟರ್ಸ್ ಎಲ್ಲಿ ಅಂತ ನೀವು ಅಲ್ಲಿ ಹೋಗಿ, ಸೆಮಿನಾರ್ ಟಾಪಿಕ್ಸ್ ಕೂಡ ಒಂದು PDF ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ನೋಡಿ ಅಲ್ಲಿ ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಪ್ರಾಜೆಕ್ಟ್ ವರ್ಕ್ ಕೂಡ ಅಷ್ಟೇ ಬರೆದು ನೀವು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ಸೆಮಿನಾರ್ ಬಗ್ಗೆ ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಇನ್ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ. ಇವಾಗ ಈ ವಿಡಿಯೋಲಿ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಸೊ ಪೇಪರ್ ಎಷ್ಟು ಮಾರ್ಕ್ಸಿಗೆ ಅಂತ ಗೊತ್ತಾಯಿತು, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಯಿತು, ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟಕ್ಕಿರುತ್ತೆ ಅಂತ ನಿಮ್ಗೆ ಇವಾಗ ಒಂದು ಸ್ವಲ್ಪ ಐಡಿಯಾ ಇದೆ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟಡಿ ಮೆಟೀರಿಯಲ್ಸ್. ಸೊ SC ST ಪೀಪಲ್ಗೆ ಸ್ಟಡಿ ಮೆಟೀರಿಯಲ್ಸ್ ಫ್ರೀಯಾಗಿ ಕೊಡುತ್ತೆ KSOU ಯೂನಿವರ್ಸಿಟಿ. ಅದು ಬರೀ ಫಸ್ಟ್ ಇಯರ್ಗೆ ಮಾತ್ರ. ದ್ಯಾಟ್ ಮೀನ್ಸ್ ಫಸ್ಟ್ ಇಯರ್ ಅಂದರೆ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ಗೆ ಅವರೇ ಬುಕ್ಸ್ ಕೊಡ್ತಾರೆ SC ST ಪೀಪಲ್ಗೆ ಮಾತ್ರ. ಆ್ಯಂಡ್ ಅದರ್ ಕ್ಯಾಟಗರೀಸ್ಗೆಲ್ಲ ಒಂದು KSOU ಆ್ಯಪ್ ಇದೆ, ಅದರಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಬೋದು. ಐ ನೋ ಲೈಕ್ ಬುಕ್ ಇಟ್ಕೊಂಡು ಓದೋದಕ್ಕೂ ಆ್ಯಂಡ್ PDF ಅಲ್ಲಿ ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ನಮ್ಮ ಬುಕ್ ಹಿಡ್ಕೊಂಡು ಕೈಯಲ್ಲಿ ಪೆನ್ಸಿಲ್ ಇದ್ರೇ ಆರಾಮ್ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಕ್ ಪರ್ಚೇಸ್ ಆಗಿಲ್ಲ ಅಂದವರು, ಲೈಕ್ ನೀವು ಪೋರ್ಟಲಲ್ಲಿರುತ್ತೆ, ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಕ್ರೀನ್ ದೊಡ್ಡದಿರುತ್ತಲ್ವ, ಆರಾಮಾಗಿ ಓದ್ಕೋಬೋದು. ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಅಷ್ಟೇ. ಸೊ ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಂಡ್ ಕ್ವೆಶನ್ ಪೇಪರ್ಸ್ ಕೂಡ ಅಷ್ಟೇ, ಎಲ್ಲ ಇಯರ್ ಕ್ವೆಶನ್ ಪೇಪರ್ ಕೂಡ ಅಲ್ಲೇ ಆ ಒಂದು ಆ್ಯಪಲ್ಲೇ ಇರುತ್ತೆ, KSOU ಆ್ಯಪಲ್ಲಿ. ಸೊ ಆರಾಮ್ಸೆ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಬೋದು. ಆ್ಯಂಡ್ ಈ ವರ್ಷ ಸಿಲೆಬಸ್ ಚೇಂಜ್ ಆಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಇದು ನಾನಿದ್ದವಾಗ 80 ಮಾರ್ಕ್ಸ್ಗೆ ಇದ್ದಿದ್ದು ಕ್ವೆಶನ್ ಪೇಪರ್ಸ್ ಆ್ಯಂಡ್ ಸಿಲೆಬಸಸ್ ಇವೆಲ್ಲ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಇಯರ್ಗೆ ಈ ವರ್ಷ ಸಿಲೆಬಸ್ ಚೇಂಜ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನಿಮಗೆ ನಿಮ್ಮ ಸಬ್ಜೆಕ್ಟ್ಸ್ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಸೊ ನಾನು ಪ್ರೀವಿಯಸ್ ಇಯರ್ ಸೇಮ್ ಸಬ್ಜೆಕ್ಟ್ಸ್ ಇದ್ವಾ ಅಂತ ನಾನು ನೋಡಿ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಜಸ್ಟ್ ಆರಾಮ್ಸೆ ಓದ್ಕೋಬೋದು. ಆ್ಯಂಡ್ ನಾನು ಕೂಡ ವರ್ಕಿಂಗ್ ವುಮೆನ್. ಸೊ ವರ್ಕಿಂಗ್ ವುಮೆನ್ ಇಟ್ಕೊಂಡು ಇದನ್ನೆಲ್ಲ ಓದಿ ಪಾಸ್ ಮಾಡಿದ್ದೀನಿ. ಸೊ ಕಷ್ಟ ಏನಿರಲ್ಲ, ತುಂಬ ಈಸಿ ಇರುತ್ತೆ, ಮಾಡಿ ತೊಂದರೆ ಏನಿಲ್ಲ, ಆರಾಮ್ಸೆ ಆಗುತ್ತೆ. ಆ್ಯಂಡ್ ನಾನು ಹೇಳ್ದೆ ನೋಡಿ, ಇದು ಕ್ವೆಶನ್ ಪೇಪರು 3rd ಸೆಮಿಸ್ಟರ್ MBA ಇದು. ಆ್ಯಂಡ್ ಇಲ್ಲಿ ಸೆಕ್ಷನ್ A ಇದೆ, ಅದರಲ್ಲಿ 7 ಕ್ವೆಶನ್ ಇದೆ. ನೀವು 5 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಆ್ಯಂಡ್ ಅದು 25 ಮಾರ್ಕ್ಸಿಗಿದೆ. ಇದು ಸೆಕ್ಷನ್ B 40 ಮಾರ್ಕ್ಸಿಗಿದೆ. ಸೊ ಟೋಟಲ್ ನಿಮಗೆ 6 ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ನೀವು 4 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಇನ್ನೊಂದು ಇಲ್ಲಿದೆ ನೋಡಿ, ಪೇಪರ್ ಸೆಕೆಂಡ್ ಪೇಜಲ್ಲಿ ಇದು ಸೆಕ್ಷನ್ C ಕೇಸ್ ಸ್ಟಡಿ. ಸೊ ಈ ಥರ ಕೇಳ್ತಾರೆ, ನೀವು ಇದನ್ನು ಸಾಲ್ವ್ ಮಾಡಬೇಕು. ಸೊ ಇದು ಕವರ್ ಮಾಡಿದ್ದೀನಿ ಅನ್ಕೋತೀನಿ ಈ ಒಂದು ವಿಡಿಯೋ ಅಲ್ಲಿ. ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಸೆಮಿನಾರ್ ಮತ್ತು ವೈವಾ, ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು, ಸೊ ಈ ಒಂದು ಸಣ್ಣ ಪುಟ್ಟ ಥಿಂಗ್ಸ್ನೆಲ್ಲ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಬೋರ್ ಆಗಬಾರ್ದಲ್ಲ, ಲೆಂತ್ ವೀಡಿಯೋ ಇದ್ದರೆ
ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊತಾ ಇದ್ದೀರಾ. ಸೊ ದಯವಿಟ್ಟು KSOU ಯೂನಿವರ್ಸಿಟಿಗೆ ಜಾಯ್ನ್ ಆಗಿ. ಆ್ಯಂಡ್ ಯಾ, ಥ್ಯಾಂಕ್ ಯು.